ನಿಮ್ಮ ಮಗಳ ಡೀಟೇಲ್ಸ್ ಕೊಡ್ತೀರಾ ಸರ್? ಬರ್ಕೋಪ. ಹೇಳಿ ಸರ್. ಹುಡುಗಿ ಹೆಸರು ಪ್ರಿಯಾಂಕಾ. ಡಿಗ್ರಿ ಮುಗಿಸಿದಾಳೆ. ಸ್ವಂತವಾಗಿ ನರ್ಸರಿ ಕೂಡ ನಡೆಸ್ತಿದ್ದಾಳೆ. ಸುಜಾತ, ಪ್ರಿಯಾಂಕನ್ ಜಾತಕ ತಗೊಂಡು ಬಾ. ಸರಿ ರೀ. ತಂದೆ ಹೆಸರು ಕೃಷ್ಣಮೂರ್ತಿ, ನನ್ನ ಹೆಂಡತಿ ಹೆಸರು ಸುಜಾತ. ಅದು ಹುಡುಗಿ ಜಾತಕ ತಗೊಳಪ್ಪ. ಹಾ ಸರಿ ಸರ್. ಸರ್, ಮದುವೆಗೆ ಒಟ್ಟಾರೆ ಎಷ್ಟು ಖರ್ಚು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದು ನೀವು ನೋಡಬೇಕಾಗಿರೋದು ದುಡ್ಡುಗಾಸೆ ಪಡೋ ಸಂಬಂಧ ಅಲ್ಲ. ಎಷ್ಟಾದರೂ ಸರಿ ಖರ್ಚು ಮಾಡಿ ಗ್ರ್ಯಾಂಡ್ ಆಗಿ ನಾನು ಮದುವೆ ಮಾಡ್ತೀನಿ. ನೀವು ನೋಡಬೇಕಿರೋದು ನಮ್ಮ ಮಾವನವ್ರ ಪ್ರೀತಿಗೆ ತಕ್ಕನಾಗಿರೋ ಸಂಬಂಧನ. ಕೃಷ್ಣಮೂರ್ತಿಯವ್ರ ಅಳಿಯ ಅಂತ ಗರ್ವದಿಂದ ಹೇಳ್ಕೊಳ್ಳೋ ವ್ಯಕ್ತಿತ್ವ ಇರೋ ಹುಡುಗನ್ನ. ಅಳಿಯಂದ್ರೆ, ನನ್ನ ಬಗ್ಗೆ ಯಾಕೆ ಹಾಗೆ ಹೇಳಿದ್ರಿ? ಪ್ರಿಯನ್ ಚೆನ್ನಾಗಿ ನೋಡ್ಕೊಳ್ಳೋ ಸಂಬಂಧ ಆದ್ರೆ ಓಕೆ ಅಂತ ಹೇಳೋದಲ್ವಾ? ಆಸ್ತಿ ಇದ್ರೆ ಯಾರು ಬೇಕಾದರೂ ಹಣವಂತ ಆಗ್ಬೋದು ಮಾವ. ಆದರೆ ಆತ್ಮೀಯತೆಯಲ್ಲಿ ನಿಮ್ಮಷ್ಟು ಐಶ್ವರ್ಯವಂತರು ತುಂಬ ಅಪರೂಪ. ನಾನು ನಿಮ್ಮ ಅಳಿಯ ಅಂತ ಹೇಳ್ಕೊಳ್ಳೋಕ್ಕೆ ಗರ್ವ ಆಗುತ್ತೆ. ರಾಧಿಕಾ ಗಂಡ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ನಿಮ್ಮ ಐಶ್ವರ್ಯಕ್ಕೆ ಚಿಕ್ಕಳಿಯನ್ನು ಕೂಡ ಅಂಥ ವ್ಯಕ್ತಿನೇ ಆಗಿರಬೇಕು. ಪ್ರಿಯಂಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ರಲ್ಲ ಅಪ್ಪ, ಅತ್ತೆಗೆ ಇದನ್ನು ಹೇಳಿದ ಕೂಡಲೇ ಅವರೇ jeevansathi.com ಮ್ಯಾರೇಜ್ ಬ್ಯೂರೋ ಅವ್ರ ಹತ್ರ ಮಾತಾಡಿದ್ರು. ಎರಡನೇ ಮಗಳು ಮದುವೆ ಬಗ್ಗೆ ಯಾವ ಚಿಂತೆನೂ ಮಾಡಬೇಡಿ ಅಂತ, ಎಲ್ಲ ನಾನೇ ನೋಡ್ಕೋತೀನಿ ಅಂತ ನಿಮಗೆ ಹೇಳಿ ಅಂದ್ರು. ಅಂತ ದೊಡ್ಡ ಮನಸ್ಸಿರೋ ವ್ಯಕ್ತಿ ನಮಗೆ ಬೀಗ್ತಿ ಆಗಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ. ನೀವು ಏನೂ ಯೋಚನೆ ಮಾಡಬೇಡಿ ಮಾವ, ನಾನು ನೋಡ್ಕೋತೀನಿ. ಅವತ್ತು ನಂಗೆ ಆಕ್ಸಿಡೆಂಟ್ ಆಗಿದ್ದಾಗ ಈ ಹುಚ್ಚಂಕ್ರಯ್ಯ ನನ್ನ ಹೇಗೆ ಕರ್ಕೊಂಡು ಹೋದ?
ಈ ಹುಚ್ಚ ಶಂಕರಯ್ಯ ನನ್ ಪರ್ಮಿಷನ್ ತಗೊಳ್ದೆ ನನ್ ಹೇಗ್ ಮುಟ್ಬಿಟ್ಟ? ತುಂಬಾ ಓವರ್ ಮಾಡ್ತಿದ್ದಾನೆ. ಇವಾಗ್ಲೇ ಹೋಗಿ ನನ್ ಪರ್ಮಿಷನ್ ಇಲ್ದೆ ನನ್ನ ಹೇಗ್ ಮುಟ್ತೆ ಅಂತ ಕೇಳಿ ಚಿಂದಿ ಚಿಂದಿ ಚಿತ್ರಣ ಮಾಡ್ತೀನಿ. ಪ್ರಿಯಾ, ಅಷ್ಟು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ತಿದ್ಯಾ? ಒಬ್ರಿಗೆ ಅಸ್ಲು ಬಡ್ಡಿ ತೀರ್ಸ್ಬರಕ್ ಹೋಗ್ತಿದ್ದೀನತ್ತೆ. ಒಂದ್ಸಲ ಒಳ್ಳೆ ಕೆಲ್ಸಕ್ಕೆ ಹೋಗಿ ಕಾಲ್ ಮುರ್ಕೊಂಡ್ ಬಂದೆ. ಇವಾಗಿದ್ ಬೇಕಾ? ಇವಾಗ ಓನ್ಲಿ ಕೆಟ್ಟದ್ ಮಾಡಕ್ ಹೋಗ್ತಿದ್ದೀನತ್ತೆ. ಆರಾಮಾಗಿ ಬರ್ತೀನಿ ವಾಪಸ್ಸು. ಇದಕ್ ಮುಂಚೆ ಒಂದ್ ಕಾಲ್ ಮುರ್ಕೊಂಡ್ ಬಂದಿದ್ದೆ, ಅದ್ ಸಾಕಾಗ್ಲಿಲ್ವಾ? ಇನ್ನೊಂದ್ ಕಾಲಿಗೆ ಪೆಟ್ಟಾದ್ರೂ ಸರಿ, ಲೆಕ್ಕ ಎಲ್ಲ ಚುತ್ತ ಆಗ್ಬೇಕು. ಹೋಗ್ ಬರ್ತೀನತ್ತೆ. ಲಾಭ ಇಲ್ಲ. ಇವಳಗ್ ಬೇಗ ಮದ್ವೆ ಮಾಡೋವರ್ಗೂ ಬುದ್ಧಿ ಬರಲ್ಲ. ಅಣ್ಣ ಅಣ್ಣ, ಏನ್ ನೇಹಾ ನೀನಿಲ್ಲಿ? ಏನಣ್ಣ ಇದು? ನೀನ್ ಯಾಕೆ ಹೀಗೆ ಒಂಟಿಯಾಗಿ ಈ ಗೆಸ್ಟ್ ಹೌಸ್ ಅಲ್ಲಿ ಇದ್ಯಾ? ಅಲ್ಲಪ್ಪನೂ ನೊಂದ್ಕೊಂಡಿದ್ದಾರೆ ಗೊತ್ತಾ? ಮನೆಗೆ ಹೋಗೋಣ ನಡಿ ಅಣ್ಣ. ಅಣ್ಣ, ನಿನ್ನಂತವನ್ನ ದೂರ ಮಾಡ್ಕೊಂಡಿರೋ ಆ ಹುಡುಗಿನೇ ದುರಾದೃಷ್ಟವಂತೆ. ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ನೀನ್ ಯಾಕಣ್ಣ ನಿನ್ ಜೀವನ ಹಾಳು ಮಾಡ್ಕೋತ್ಯಾ? ಇದನ್ನೆಲ್ಲ ಬಿಟ್ಬಿಡ್ಬೋದಲ್ಲ. ನಾನ್ ಪ್ರೀತಿಸಿದ್ದು ಬಿಟ್ಬಿಡೋದಕ್ಕಲ್ಲ ನೇಹಾ. ರಾಧಿಕಾನೇ ನನ್ನ ಜೀವನ, ರಾಧಿಕಾನೇ ನನ್ನ ಸರ್ವಸ್ವ. ಅವಳನ್ನ ಹೇಗಾದ್ರೂ ನನ್ನ ಸ್ವಂತ ಮಾಡ್ಕೋತೀನಿ. ಅದ್ ಹಾಗಲ್ಲ ಅಣ್ಣ. ನೇಹಾ, ನನ್ನ ಪ್ರೀತಿ ವಿಷಯದಲ್ಲಿ ನನ್ನ ಕನ್ವಿನ್ಸ್ ಮಾಡಕ್ ನೋಡ್ಬೇಡ. ಹೇಗಾದ್ರೂ ಸರಿ, ಏನ್ ಮಾಡಾದ್ರೂ ಸರಿ, ನನ್ನ ಪ್ರೀತಿನ ನಾನು ಪಡ್ಕೊಂಡೇ ಪಡ್ಕೋತೀನಿ. ಯಾರ್ ನೀವು? ಹಾಗಾದ್ರೆ ಇವನು ಹುಚ್ಚಂಕ್ರಯ್ಯ ಅಲ್ಲ, ದೇವದಾಸ್ ಅಂತಾಯ್ತು. ಇನ್ ಸ್ವಲ್ಪ ಗೋಳಾಡ್ಸ್ ನೋಡ್ತೀನಿ. ಹೌದು, ನೀನ್ ಯಾವಾಗ ಬಂದೆ? ನಿಮ್ ಪ್ರೀತಿ ಬಗ್ಗೆ ಹೇಳುವಾಗ ಬಂದೆ. ಎಲ್ಲ ಕೇಳಿಸ್ಕೊಂಡೆ. ರಾಧಿಕಾ ಹೆಸರು ಪ್ರಿಯಾ ಕೇಳಿಸ್ಬಿಡ್ತಾ? ಈ ಹುಡುಗಿ ಯಾರು? ನನ್ನ ತಂಗಿ. ಓ, ಮೊನ್ನೆ ಫೋನಲ್ಲಿ ಮಾತಾಡಿದ್ದು ಇವ್ರ ಜೊತೆನಾ? ಹಾ. ಯಾರಣ್ಣ ಈ ಹುಡುಗಿ? ನನ್ನ ಹೆಸರು ಪ್ರಿಯಾ. ನಿಮ್ಮ ಅಣ್ಣಂಗೆ ತುಂಬಾ ಬೇಕಾದವಳು. ಹೌದು, ನಿಮ್ದು ಲವ್ ಫೇಲ್ಯೂರಾ? ಯಾರ ಹುಡುಗಿ? ಅಷ್ಟಕ್ಕೂ ನನ್ನ ಪ್ರೀತಿ ವಿಷಯ ನಿಂಗೆ ಯಾಕೆ? ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬಿಟ್ಟು ಮನೆಗೆ ಹೊರಡು. ಹಲೋ ಅಮ್ಮ. ಹಾ ಬರ್ತಿದ್ದೀನಮ್ಮ. ಅಣ್ಣ, ಅಮ್ಮ ಫೋನ್ ಮಾಡಿದ್ರು. ನಾನು ಈಗಲೇ ಹೊರಡ್ಬೇಕು. ನೀನ್ ಮನೆಗೆ ಬಂದ್ಬಿಡು ಪ್ಲೀಸ್. ಅಲ್ಲಪ್ಪನೂ ಅದನ್ನೇ ಹೇಳ್ತಿದ್ರು. ಸರಿ, ನೀನು ಇವಾಗ ಹೊರಡು. ಬಾಯ್ ಅಣ್ಣ. ಬಾಯ್ ಬಾಯ್. ನಿಮ್ಗೊಂದು ಫ್ಯಾಮಿಲಿ ಇದ್ರು ಒಂಟಿಯಾಗಿ ಇಲ್ಲಿ ಯಾಕಿದ್ದೀರಾ? ನಿನಗೆ ಯಾಕೆ? ಅದ್ಬಿಡಿ, ನಂಗೆ ಇವಾಗ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಯ್ತು. ನೀವೊಂದು ಹುಡುಗಿನ ಪ್ರೀತಿಸಿದ್ರಿ, ನಿಮ್ ಪ್ರೀತಿ ಫೇಲ್ ಆಯ್ತು. ಆ ಬಾಧೆ ತಡ್ಕೊಳಕ್ಕಾಗ್ದೆ ಒಂಟಿಯಾಗಿ ಇಲ್ಲಿ ಉಳ್ಕೊಂಡಿದ್ದೀರಾ. ಆಮ್ ಐ ರೈಟ್?
ಮಿಸ್ಟರ್ ದೇವದಾಸ್. ದೇವದಾಸ್ ಯಾಕೆ? ಪ್ರೀತಿಲ್ ಫೇಲ್ ಆದ್ರೆ ದೇವದಾಸ್ ಅಂತಾನೆ ಅಂತಾರೆ. ಏನದು ನಿಮ್ ಲವ್ ಸ್ಟೋರಿ? ನಿನಗ್ ಬೇಡದೇ ಇರೋ ವಿಷಯದಲ್ಲಿ ಮೂಗ್ ತೋರ್ಸೋದ್ ಬಿಟ್ಟು ಪ್ಲೀಸ್ ಇಲ್ಲಿಂದ ಹೊರಡು. ನಿಮ್ ಪ್ರೀತಿ ಬಗ್ಗೆ ನೀವ್ ಹೇಳ್ದೇ ಇದ್ರು ನಿಮ್ ಫೇಲ್ಯೂರ್ ಲವ್ ಸ್ಟೋರಿನ ನಾನು ಹೇಳ್ತೀನಿ. ಏನ್ ಕರ್ಮ ಗುರು. ಈ 6 ಅಡಿ ಅಂದಗಾರ 5.5 ಅಡಿ ಇರೋ ಅಂದಗಿತ್ತಿ ಪ್ರೀತಿ ಮಾಡಿದ್ದಾರೆ. ನಿಮ್ ಪ್ರೀತಿ ವಿಷಯ ಮನೇಲಿ ಗೊತ್ತಾಗಿ 2 ಕುಟುಂಬಗಳ ಮಧ್ಯೆ ಜಗಳ ನಡೆದಿದೆ. ನಿಮ್ ಕುಟುಂಬ ಆ ಹುಡುಗಿ ಕುಟುಂಬ ನಿಮ್ಮಿಬ್ರನ್ನು ದೂರ ಮಾಡ್ಬೇಕು ಅಂತ ನೋಡಿದ್ದಾರೆ. ನಿಮ್ ಪ್ರೀತಿನ ಯಾವ ಕಾರಣಕ್ಕೂ ದೂರ ಮಾಡಬಾರ್ದು ಅಂತ, ಈ ಪ್ರಪಂಚನೇ ಬಿಟ್ಟು ಹೋಗ್ಬೇಕು ಅಂತ ನೀವಿಬ್ರು ನಿರ್ಧಾರ ಮಾಡಿರ್ತೀರಾ. ಒಂದ್ ಬೆಟ್ಟದ ತುದಿಗ್ ಹೋಗಿದ್ದೀರಾ. ನಿಮ್ ಪ್ರೀತಿಗೋಸ್ಕರ ನೀವಿಬ್ರು ಆ ಬೆಟ್ಟದಿಂದ ಧುಮುಕ್ಬೇಕು ಅನ್ಕೊಂಡಿದ್ದೀರಾ. ಹಾ, ಆ ಹುಡ್ಗಿ ಮಾತ್ರ ಫ್ಯಾಮಿಲಿಗೋಸ್ಕರ ಸಾಯೋಕ್ ಇಷ್ಟ ಇಲ್ದೆ ನಿಮಗ್ ಕೈ ಕೊಟ್ಟು ಹೊರಟು ಹೋಗಿರ್ತಾಳೆ. ಆ ಕ್ಷಣದಿಂದ ಪ್ರೇಯಸಿನ ಮರೆಯೋಕಾಗ್ದೆ ನೀವು ದೇವದಾಸ್ ಆಗಿರ್ತೀರಾ. ಅಷ್ಟೇ ಅಲ್ವಾ? ನೋಡಿದ್ರ ನಿಮ್ ಪ್ರೀತಿ ಕಥೆನ ಈ ಪ್ರಿಯಾ ಎಷ್ಟ್ ಕರೆಕ್ಟ್ ಆಗಿ ಹೇಳಿದ್ಲು. ಏನ್ ಕರೆಕ್ಟು? ಹಾಗೆಲ್ಲ ಏನೂ ಇಲ್ಲ. ಅದೆಲ್ಲ ನಿನ್ ಭ್ರಮೆ. ಭ್ರಮೇನಾ? ಅದೇಗಾಗುತ್ತೆ? ಸಾಮಾನ್ಯವಾಗಿ ಫೇಲ್ಯೂರ್ ಲವ್ ಸ್ಟೋರೀಸ್ ಎಲ್ಲ ಹೀಗೆ ಇರ್ತವೆ. ಇನ್ನೇನಿರುತ್ತೆ ಹೇಳಿ? ಏನೋ ಒಂದ್ ಇರುತ್ ಬಿಡು. ಅಷ್ಟಕ್ಕೂ ನೀನ್ ಯಾಕೆ ಬಂದೆ? ಹೌದಲ್ವಾ? ನಾನ್ ಯಾಕೆ ಬಂದೆ ಅನ್ನೋದನ್ನೇ ಮರ್ತು ಸೀಮೆ ಕೆಲ್ದಿದ್ದು ನಿಮ್ ಲವ್ ಸ್ಟೋರಿ ಬಗ್ಗೆ ನಾನ್ ಯಾಕೆ ಮಾತಾಡ್ತಿದ್ದೀನಿ? ಹಾ, ನೀವ್ ದೇವದಾಸ್ ಆದ್ರೆ ನಂಗೇನು, ಜೂಲಿಯಟ್ ಆದ್ರೆ ನಂಗೇನು? ನಾನ್ ಬಂದಿದ್ದು ನೀವ್ ನನ್ನ ಯಾಕೆ ಮುಟ್ಟಿದ್ರಿ, ಹೇಗ್ ಮುಟ್ಟಿದ್ರಿ ಅಂತ ಕೇಳೋದಿಕ್ಕೆ. ಏನಂದೆ? ನನ್ ಪ್ರಜ್ಞೆ ತಪ್ಪಿದಾಗ ನನ್ನ ನೀವು ಹೇಗ್ ಕರ್ಕೊಂಡ್ ಬಂದ್ರಿ? 2 ಕೈಯಲ್ಲಿ ಎತ್ಕೊಂಡ್ ಕರ್ಕೊಂಡ್ ಬಂದ್ರ? ನನ್ ಸೊಂಟದ ಮೇಲ್ ಕೈ ಹಾಕಿ ಭುಜದ ಮೇಲ್ ಹಾಕೊಂಡ್ ಬಂದ್ರ? ಅಷ್ಟಕ್ಕೂ ಒಂದ್ ಹೆಣ್ಣು ಹುಡ್ಗಿನ ಹಾಗೆ ಹೇಗ್ ಕರ್ಕೊಂಡ್ ಬಂದ್ಬಿಡ್ತೀರಾ ನೀವು? ತಾಯಿ, ನಾನ್ ಮಾಡಿರೋ ದೊಡ್ಡ ತಪ್ಪು ಅದೇ. ಕೆಲ್ಸ ಇಲ್ದೆ ಕರ್ಕೊಂಡ್ ಬಂದು ತಲೆ ಮೇಲೆ ಇಟ್ಕೊಂಡೆ ಅಂತ ಇವಾಗ ನೋವಾಗ್ತಿದೆ. ಅಲ್ಲೇ ಬಿಟ್ಟು ಬಂದಿದ್ರೆ ನನ್ಗೆ ಟಾರ್ಚರ್ ತಪ್ತಿತ್ತು. ಟಾರ್ಚರ್ ಅಂದ್ರೆ? ಟಾರ್ಚರ್ ಅಂದ್ರೆ ಗೊತ್ತಿರೋ ಹುಡ್ಗಿನ ಹಾಗೆ ಹೇಗ್ ಬಿಟ್ಟೋಗ್ಬಿಡ್ತೀರಾ? ನನ್ ಹೇಗ್ ಮುಟ್ಟಿದ್ರೋ ಮೊದ್ಲು ಅದನ್ನ ಹೇಳಿ. ಇಲ್ಲಿ ನೋಡು, ಸುಮ್ನೆ ನನ್ ತಲೆ ತಿನ್ನೋ ಬದಲು ಇಲ್ಲಿಂದ ಹೊರಟೋಗು. ಹಾ, ತಲೆ ತಿಂತಿದ್ದೀನಾ? ಹಾ, ಏಯ್, ನೀನ್ ನನಗ್ ಕೋಪ ಬರ್ಸ್ಬೇಡ ಅಂತ ಹೇಳ್ತಾ ಇದ್ದೀನಿ. ಇಟ್ಸ್ ಓಕೆ ಕೂಲ್. ಯಾಕಷ್ಟು ಸೀರಿಯಸ್ ಆಗ್ತಿದ್ದೀರಾ? ಏನೋ ಲವ್ ಫೇಲ್ಯೂರ್ ಆಗಿದೆ ಅಂತ ದೇವದಾಸ್ ಅಲ್ವಾ ಅಂತ ಸುಮ್ಮನೆ ಹೊರಟು ಹೋಗ್ತಿದ್ದೀನಿ. ಸ್ವಲ್ಪ ನಗ್ಬೋದಲ್ಲ? ಏ ಸಾಕು ಇನ್ನೊಂದ್ಸಲ ಸಿಗೋಣ. ಬಾಯ್. ತಿಗಣೆ ಏನ್ ಹೇಳ್ತಿದ್ಯಮ್ಮ? ಹೌದಪ್ಪ, ತವ್ರ ಮನೆಯಿಂದ ರಾಧಿಕಾ ಗಿಫ್ಟ್ ತಂದಿದ್ದಾಳೆ. ನಾನ್ ನೋಡಕ್ ಹೋದ್ರೆ ನನ್ನ ತಡೆದ್ಬಿಟ್ಲು. ರಾಧಿಕಾ ಟೆನ್ಷನ್ ಮಾಡ್ಕೋತಿದ್ದಾಳೆ ಅಂದ್ರೆ ಅದ್ರಲ್ಲೇನೋ ರಹಸ್ಯ ಇದೆ ಅಂತ ನನಗೆ ಅನುಮಾನ ಅಪ್ಪ. ಆ ಗಿಫ್ಟ್ ಒಂದ್ಸಲ ನೋಡು ಅಂತ ನಿಂಗ್ ಅವತ್ತೇ ಹೇಳಿದ್ನಲ್ಲೇ, ಇಲ್ಲಿವರೆಗೂ ನೋಡಿಲ್ವಾ? ಆ ಅವಕಾಶ ಯಾವಾಗ ಸಿಕ್ಕಿದ್ಯಮ್ಮ? 2-3 ಸಲ ರೂಮಿಗೆ ಹೋಗಿ ಭಾವನ್ ಕೈಲಿ ಪ್ರಿಯಾ ಕೈಲಿ ಬಯಸ್ಕೊಂಡು ವಾಪಸ್ ಬಂದೆ. ಸರಿ, ಇವಾಗ ಹೋಗಿ ಆ ಗಿಫ್ಟ್ ಏನಂತ ನೋಡೋಣ. ಹೀಗ್ ಕಳ್ರು ತರ ಹೋಗಿ ಹುಡುಕ್ತಿದೀವಿ ಅಂತ ಶಕುಂತಲ ಗೊತ್ತಾದ್ರೆ ನಮಗ್ ನೀರು ನೀಡಿರಲ್ವೇ? ಇಷ್ಟೊಂದು ಹೆದರ್ಕೋತಿಯಲ್ಲಪ್ಪ. ಐ, ನೀನ್ ಸುಮ್ನಿರೋ. ಒಂದೊಂದ್ಸಲ ಹೀಗ್ ಮಾಡಿದ್ರೇನೆ ನಾವ್ ಅಂದ್ಕೊಂಡಿದ್ ಮಾಡೋಕ್ಕಾಗೋದು. ಏನೂ ಆಗಲ್ಲ, ಹೋಗಿ ನೋಡೋಣ ಬನ್ನಿ. ನಡಿಯೇ.
ನಿಮ್ಮ ಅಪ್ಪ ಏನೇ ಹುಷ್ ಅಂತಿದ್ದಾರೆ. ರಾಧಿಕಾ ಬಂದ್ಬಿಟ್ಲಾ? ಅಪ್ಪ ಎಲ್ಲೋ ನೊಣ ಓಡಿಸ್ತಿರ್ಬೇಕಮ್ಮ. ನೀನ್ ಅದ್ರಲ್ಲಿ ಏನಿದೆ ಅಂತ ನೋಡು ಫಸ್ಟು. ಶೂ ಏನಮ್ಮ? ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಡಾಕ್ಟ್ರು ನಿಮ್ಮ ರೂಮ್ ಮುಂದೆ ದಿನ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡು ಅಂದಿದ್ರು. ಅದಕ್ಕೆ ಓಡಾಡ್ತಿದ್ದೀನಮ್ಮ. ನಮ್ ರೂಮ್ ಮುಂದೆ ನಿಮ್ಗೆ ಡಾಕ್ಟರ್ ವಾಕ್ ಮಾಡಕ್ ಹೇಳಿದಾರಾ? ಅಂದ್ರೆ ಮಾಮೂಲಿಯಾಗಿ ಓಡಾಡೋದ್ರಮ್ಮ. ನಾನು ಆತ ಈತ ಓಡಾಡ್ತಿದ್ದೀನಿ ಅಷ್ಟೇನಮ್ಮ. ನನ್ ರೂಮಲ್ಲಿ ಏನ್ ಮಾಡ್ತಿದ್ರಿ? ನಿನ್ ರೂಮ್ ನೋಡಕ್ ಹೋಗಿದ್ವಿ. ನನ್ ಪರ್ಮಿಷನ್ ಇಲ್ದೆ ನನ್ ರೂಮ್ ನೋಡೋದಕ್ಕೆ ಹೇಗ್ ಹೋಗ್ತೀರಾ? ನಿಮ್ ಬೆಡ್ಶೀಟ್ ಚೆನ್ನಾಗಿದೆ ಅಂತ ನೋಡಕ್ ಹೋಗಿದ್ವಿ. ತಲೆಗೆಲೆ ಕೆಟ್ಟಿದ್ಯಾ ನಿಮ್ಗೆ? ಮೊದ್ಲಿಂದಾನು ನೀವು ಮೂವರು ತುಂಬಾ ವಿಚಿತ್ರವಾಗಿ ವರ್ತಿಸ್ತಿದ್ದೀರಾ. ಎಲ್ಲ ನೋಡ್ತಾ ಇದ್ರು ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದೀನಿ. ಇನ್ನೊಂದ್ಸಲ ಏನಾದ್ರೂ ಹೀಗ್ ಮಾಡಿದ್ರೆ ಅತ್ತೆ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ಬೇಕಾಗತ್ತೆ. ಹೊರಡಿ. ಅತ್ತೆಗೆ ಯಾಕಮ್ಮ ಹೇಳ್ತೀಯ? ಇನ್ನೊಂದ್ಸಲ ಹೀಗೆ ಮಾಡಲ್ಲಮ್ಮ. ಹೋಗೋಣ ನಡೀರಿ. ಹಾ ಬನ್ನಿ.